ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಯ್ಯೋ ದೇವ್ರೆ. ಹಲೋ ಅರ್ಜುನ್ ಸರ್, ನಾನು ಯಾಕೆ ಕಾಲ್ ಮಾಡಿದೆ ಅಂತಂದ್ರೆ, ನನ್ನನ್ನು ಬಿಟ್ಟಿರಕ್ಕಾಗ್ತಿಲ್ಲ, ಅದಕ್ಕೆ. ಅಷ್ಟು ಸುಲಭ ಅಲ್ಲ ಸೇವಂತಿ. ತಾಳಿ ಕಟ್ಟಿರೋ ಗಂಡನ ಮರೆಯೋದು, ಅವನ ಜೊತೆ ಸಂಸಾರ ಮಾಡಿರೋ ಗಳಿಗೆಗಳನ್ನ ಮರೆಯೋದು ಅಂದ್ರೆ. ಅಯ್ಯೋ ಸರ್, ಪ್ರೀತಿ ಇದ್ದ ಕಡೆ ಮರವಿರಲ್ಲ ಸೇವಂತಿ. ಪ್ರತಿಯೊಂದು ಹಚ್ಚ ಹಸಿರಾಗಿ ಮನಸ್ಸಿನ ಆಳದಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಕೆಲವರು ಮಾತ್ರ ಆ ಆಸೆಗೆ ಪಾಚಿ ಲೇಪನ ಮಾಡಿ ಮರ್ತೋಗಿರೋ ತರ ನಟಿಸ್ತಾರಷ್ಟೇ. ನಿಮ್ಮ ಪ್ರೇಮ ಪ್ರಲಾಪನ ಕೇಳೋದಕ್ಕೆ ನಾನು ಫೋನ್ ಮಾಡಿಲ್ಲ. ಅಜ್ಜಿ ಹೇಗಿದ್ದಾರೆ, ಅವ್ರು ಯಾಕೆ ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ, ಅವ್ರ ಆರೋಗ್ಯ ಹೇಗಿದೆ ಅಂತ ಕೇಳೋಣ ಅಂತ ನಾನು ಫೋನ್ ಮಾಡಿದೆ. ಓಹೋ, ಅಜ್ಜಿಗೆ ಈಗಾಗ್ಲೇ ನೋವು ಕೊಟ್ಟಿರೋದು ಸಾಲದು ಅಂತ ಇವಾಗ ಫೋನ್ ಮಾಡ್ಬೇರೆ ಅವ್ರಿಗೆ ನೋವು ಕೊಡ್ಬೇಕು ಅಂತಿದ್ಯಾ? ಅಯ್ಯೋ ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ಇಲ್ಲಿಗೆ ಪ್ರಿಯಾ ಬಂದಿದ್ಲು. ಅವಳು ಅಜ್ಜಿಗೆ ತುಂಬಾ ಹುಷಾರಿಲ್ಲ, ಅವ್ರು ನಿನ್ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋದ್ಲು. ಅದಕ್ಕೆ ಒಂದ್ಸಲ ಅವ್ರ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನಿನ್ ಮನೆ ಬಿಟ್ಟು ಹೋದಾಗಿಂದ ಅವ್ರ ರೂಮಿಂದ ಆಚೆನೆ ಬಂದಿಲ್ಲ. ಅವ್ರ ಜೀವಂತವಾಗಿ ಆಚೆ ಬರಬೇಕು ಅಂದ್ರೆ ನೀನು ವಾಪಸ್ ಬಂದು ನನ್ನ ಜೊತೆ ಸಂಸಾರ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಹೆಣ ಬರುತ್ತೆ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದೇ ಚಿಂತೆಲೆ ಕೊರಗಿ ಅವ್ರಿಗೆ ಜ್ವರ ಬಂದಿದೆ. ಒಂದಗಳ ಅನ್ನನೂ ತಿಂದಿಲ್ಲ, ನೀರು ಕುಡ್ದಿಲ್ಲ, ನರಳ್ತಾ ಇದ್ದಾರೆ ಸೇವಂತಿ. ಅವರೀಗ ಜೀವಂತ ಶವ ಸೇವಂತಿ. ಅವ್ರ ಕೊನೆ ಗಳಿಗೆಯಲ್ಲಿ ಒಳ್ಳೆ ಬಹುಮಾನ ಸಿಕ್ತು ನಿನ್ನಿಂದ. ತುಂಬಾ ಥ್ಯಾಂಕ್ಸ್. ನಿನ್ನ ತಪ್ಪಿಲ್ದೇ ಇದ್ರು ಶಿಕ್ಷೆ ಅನುಭವಿಸ್ತಾ ಇದೆಯಾ? ಅದೆಷ್ಟು ಸಹಿಸ್ಕೋತೀಯ ಸಹಿಸ್ಕೋ, ನಾನು ನೋಡ್ತೀನಿ.